ಇಲ್ಲ, ನಾವು ಮೊದಲೇ ಈಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿ, ಯಾಕಂದರೆ ನನಗೆ ಫಸ್ಟ್ ಗೊತ್ತಾಯ್ತಿದ್ದು ಈ ಥರ ನಮಗೆ ಇಲ್ಲಿಯವರೇ ನನಗೆ ಲೋಕಲವ್ರು ತಿಳಿಸಿದ್ರು ಈ ಥರ ಆಗಿದೆ ಅಂತ. ಬಿಗಿನಿಂಗಲ್ಲೇ ಆಗಿದ ತಕ್ಷಣ ನಾನು ಹೇಳಿದೆ, ನೀವು ಇದನ್ನು ಚೆಕ್ ಮಾಡ್ಕೊಂಬನ್ನಿ ಏನಾಗಿದೆ, ಯಾಕೆಂದರೆ ಇಷ್ಟು ತಿಂಗಳಾಗಿಲ್ಲ, ಈಗ ಸಡನ್ನಾಗಿ ದಿಢೀರಾಗಿ 2-3 ಕೇಸ್ ಅವಾಗ ಆಗಿತ್ತು. ಯಾಕೆ ಆ ಥರ ಆಗ್ತದೆ, ಅಷ್ಟೊತ್ತಿಗೆ ಆಮೇಲೆ 4 ಕೇಸ್ ಆಯಿತು. ಆಮೇಲೆ ಇದನ್ನು ಚೆಕ್ ಮಾಡ್ಕೊಂಬನ್ನಿ ಅಂತ ಒಂದು ಟೀಮ್ ಕಳಿಸ್ಬೇಕು ಅಂತೇಳಿ ಆಮೇಲೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ನಾವು ಅವರಿಂದ ಒಂದು ಟೀಮನ್ನು ರಚನೆ ಮಾಡಿ ಕಳಿಸ್ಕೊಟ್ಟು ವರದಿ ಬರಲಿ ಏನಾಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಅಂತ. ಆಮೇಲೆ ತಿಳ್ಕೊಂಡ ನಂತರ ಅವರು ವರದಿ ಕೊಟ್ಟರು, ಈ ಥರ ಯಾವುದೇ ಒಂದು ವೈದ್ಯಕೀಯ ಲೋಪದೋಷಗಳೇನಿರಲ್ಲ, ಅಂದರೆ ಇಲ್ಲಿಯ ಡಾಕ್ಟರ್ಸು ಸಿಬ್ಬಂದಿ ಅವ್ರದ್ದೇನು ಲೋಪದೋಷಗಳು ಏನು ಕಾಣ್ತಾ ಇಲ್ಲ. ನಮಗೆ ಸಂಶಯ ಇರುವಂಥದ್ದು ಈ ಒಂದು ಯಾವುದೋ ಒಂದು IV ಫ್ಲೂಯಿಡ್ ಇದೆ, ಅದೊಂದು ವ್ಯತ್ಯಾಸ ಆಗಿದೆ ಇದರಲ್ಲಿ. ಬೇರೆದಕ್ಕೆ ಹಿಂದೆ ಆದಂಥದ್ದು ಸರ್ಜರೀಸ್ಗೂ ಇವಾಗ ಆದಂಥ ಸಿಸೇರಿಯನ್ ಆಪರೇಷನ್ಗೂ ಇದೇ ವ್ಯತ್ಯಾಸ ಕಾಣಿದೆ ನಮಗೂ. ಆವಾಗ ಖಂಡಿತ ನನಗೆ ಆವಾಗ ಕೂಡಲೇ ನಾನು ಪ್ರೆಸ್ ಸ್ಟೇಟ್ಮೆಂಟು ಕೂಡ ಕೊಟ್ಟೆ. ಇಮಿಡಿಯೇಟಾಗಿ ಹೇಳಿದೆ, ಎಲ್ಲ ಕಡೆ ಇದನ್ನು ನೀವು ಸ್ಟಾಪ್ ಮಾಡಿಸ್ಬಿಡಿ IV ಫ್ಲೂಯಿಡನ್ನು ಯೂಸ್ ಮಾಡೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅದಕ್ಕೆ ಬರೋಕ್ಕೆ ಮುಂಚೆನೇ ನಾವು ಸ್ಟಾಪ್ ಮಾಡಿಸ್ತು. ಯಾಕಂತ ಹೇಳಿದ್ರೆ ನಮ್ಗೆ ಹಿಂದೆನೂ ಕೂಡ ಇದೇ ಥರ ಒಂದು ಮಾಹಿತಿ ಮಾರ್ಚ್ ತಿಂಗಳಲ್ಲಿ ಬಂದಿತ್ತು. ಆವಾಗ ನಾನು ಎಲ್ಲವನ್ನು ಸ್ಟಾಪ್ ಮಾಡಿಸ್ಬಿಟ್ಟೆ ಇಡೀ ರಾಜ್ಯದಲ್ಲಿ. ಆವಾಗ ಅಂದರೆ ಡೆತ್ ಏನಾಗಿರಲಿಲ್ಲ, ಅದು ಎಲ್ಲ ಕಡೆಯಿಂದ ರಿಯಾಕ್ಷನ್ ಬರ್ತಾಯಿದೆ. ಕೆಲವು ಕಡೆ ಒಂದು 3-4 ಕಡೆಯಿಂದ ನಮಗೆ ಬಂತು ಸುದ್ದಿ, ಈ ಥರ ರಿಯಾಕ್ಷನ್ ಬರ್ತಾಯಿದೆ, IV ಫ್ಲೂಯಿಡ್ ಸ್ವಲ್ಪ ಚಳಿ ಜ್ವರ ಬರ್ತಾಯಿದೆ ಅಂತ. ಆವಾಗ ನಾವು ಎಲ್ಲ ಕಡೆ ಅದನ್ನು ಸ್ಟಾಪ್ ಮಾಡಿಸ್ದು. ಆಮೇಲೆ ಅದನ್ನು ಟೆಸ್ಟ್ ಮಾಡಿಸಿದಾಗ ಅದು ಸರಿ ಇಲ್ಲ ಅಂತ ಬಂತು, ಕೆಲವು ಸ್ಯಾಂಪಲ್ ಸರಿ ಇಲ್ಲ ಅಂತ ಬಂತು. ಆಮೇಲೆ ನಾವು ಅವ್ರನ್ನ ಬ್ಲ್ಯಾಕ್ ಲಿಸ್ಟು ಕೂಡ ಮಾಡಿದ್ವು. ಅದ ನಂತರ ಏನಾಯಿತು, ಅವರು ಅಪೀಲ್ ಹಾಕ್ಕೊಂಡ್ರು. ಅಪೀಲ್ ಹಾಕ್ಕೊಂಡವರು ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಹೋದರು. ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಇದೆಲ್ಲ ಸರಿ ಇದೆ ಅಂತ ಅವ್ರು ಕೊಟ್ಟರು. ಕೋರ್ಟ್ ಅವ್ರು ಏನು ಮಾಡಿದ್ರು, ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋದನ್ನು ಸ್ಟೇ ಮಾಡಿಬಿಟ್ರು. ಸೊ ಆದರೂ ಕೂಡ ಇದು ನಾವು ಎಲ್ಲ ಟೆಸ್ಟ್ ಮಾಡೋವರೆಗೂ ನಾವು ಯಾವುದೂ ಬಿಡುಗಡೆ ಮಾಡೋದು ಬೇಡ ಅಂಥೇಳಿ ನಾನು ಎಲ್ಲವನ್ನು ಕೂಡ ಬಿಡುಗಡೆ ಮಾಡೋಕ್ಕೆ ಬಿಡಲಿಲ್ಲ, ಹಾಗೇ ಇಟ್ಕೊಂಡಿದ್ದು ಎಲ್ಲ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 90 ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಇನ್ನೊಂದು 18 ಫೇಲಿಯರ್ ಬಂತು. ಆವಾಗ ನಾವು ಮತ್ತೆ ಅವರು ಅದರ ಮೇಲೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅಪೀಲ್ ಹಾಕ್ಕೊಂಡಿದ್ದಾರೆ. ಮತ್ತು ನಾವು ಅದನ್ನು ಹಾಗೆ ಇಟ್ಕೊಂಡು ಆಮೇಲೆ ಈಗ ನಮ್ಮ ಹತ್ರ ಸ್ಟಾಕ್ ಎಲ್ಲ ಇದೆ. ಈ ಕಂಪನಿ ನಮಗೆ ಸಪ್ಲೈ ಮಾಡಿಬಿಟ್ಟಿದೆ, ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಕೊಟ್ಬಿಟ್ಟಿದ್ದು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಏನು ಈ ಡೆಂಗ್ಯೂ ಸಂದರ್ಭದಲ್ಲಿ ಇದು ಉಪಯೋಗ ಮಾಡಬೇಕು, ಬೇಕಾದಾಗ IV ಫ್ಲೂಯಿಡ್ಸ್ ಬೇಕು ಅಂತ ಶುರು ಆಯಿತು. ಆವಾಗ ನಾನು KSMH ಹಿಡಿದೆ, ಇದು ಇವಾಗ ಏನು ಮಾಡಬೇಕು ಅಂತ. ಅವರು ಮತ್ತು ಅವರೇ ಟೆಕ್ನಿಕಲ್ ಕಮಿಟಿ ಎಲ್ಲ ಮೀಟಿಂಗ್ ಮಾಡಿದ್ರು, ಚರ್ಚೆ ಮಾಡಿದ್ರು, ಮತ್ತು ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿಸಿದ್ರು. ಇನ್ನೊಮ್ಮೆ ಪೂರ್ತಿ ಎಲ್ಲ ಬ್ಯಾಚಸ್ನ ಟೆಸ್ಟ್ ಮಾಡಿಸಿ ಆಮೇಲೆ ಅದರಲ್ಲಿ ಎಲ್ಲ ಸ್ಯಾಂಪಲ್ಸು ನ್ಯಾಷನಲ್ ಲ್ಯಾಬ್ ಅವರು ಹೇಳಿದ್ರೆ ಕರೆಕ್ಟ್ ಇದೆ ಅಂತ ಹೇಳಿದ್ರು, ಸರಿಯಾಗಿದೆ ಅಂತ ಹೇಳಿದ್ರು. ಆದರೂ ನಾವು ಸುಮ್ಮನೆ ಇದ್ದು. ಬಟ್ ನಮ್ಮಲ್ಲಿ ಯಾವುದು 22 ಫೇಲಿಯರ್ ಆಗಿದೆ ಅದನ್ನು ಬಿಡುಗಡೆ ಮಾಡಲೇ ಇಲ್ಲ, ಇವತ್ತವರೆಗೂ ಬಿಡುಗಡೆ ಮಾಡಲಿಲ್ಲ ನಾವು. ಯಾವುದು ನಮ್ಮಲ್ಲೂ ಸರಿ ಇದೆ, ಅವರು ನ್ಯಾಷನಲ್ ಲ್ಯಾಬು ಸರಿ ಇದೆ ಅಂತ ಏನು ಹೇಳಿದ್ರು, ಅದ್ರ ಪ್ರಕಾರ ಇವರು KSMH ಏನು ಮಾಡಿದ್ದಾರೆ ನಮಗೂ ಕೂಡ ಗೊತ್ತಿರಲಿಲ್ಲ. ಅವರೇ ಒಂದು ಮೀಟಿಂಗ್ ಮಾಡಿಕೊಂಡು ಇದನ್ನು ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸ್ ಎಲ್ಲ ಕರೆದು, ಆಯಿತು ಯಾವುದು ಅಪೂರ್ವವಾಗಿದೆ ಸೆಂಟ್ರಲ್ ಲ್ಯಾಬ್ಗಳಿಂದ ಅದನ್ನು ಮಾತ್ರ ಬಿಡುಗಡೆ ಮಾಡೋಣ ಅಂತ ಬಿಡುಗಡೆ ಮಾಡೋದಕ್ಕೆ September-October ತಿಂಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆವಾಗ ಕೆಲವು ಕಡೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಬ್ಯಾಚ್ ಇಲ್ಲೂ ಕೂಡ ಬಂದಿರೋದು, ಬಳ್ಳಾರಿ, ನಮಗೆ ಇದುವರೆಗೂ ಇರುವ ಮಾಹಿತಿ. ಸೊ ಅದು ಈಗ ಮತ್ತೆ ಈಗ ಈ ಥರ ಘಟನೆ ಆಗಿದ ತಕ್ಷಣ ಅನುಮಾನ ನಮ್ಮಲ್ಲಿ ಹೆಚ್ಚು ಇದರ ಮೇಲೆ ಇರುವಂಥದ್ದು. ಈಗ ನಾವು ಅದನ್ನು ಕಾನೂನು, ಈಗ ನಾನು ಸೆಂಟ್ರಲ್ ಡ್ರಗ್ ಅವ್ರಿಗೂ ಕೂಡ ಲೆಟರ್ ಬರೆದಿದ್ದೀವಿ. ಈಗ ನಾವು ಫೇಲ್ ಮಾಡ್ತೀವಿ, ನೀವು ಪಾಸ್ ಮಾಡಿಸ್ತೀರಾ, ಮತ್ತು ನಿಜ ಅಂಶ ಮತ್ತು ಕೋರ್ಟ್ ಮುಂದೆ ನಾವು ಹೋಗಿ ಏನಂತ ಹೇಳೋದು, ಯಾವ ಥರ ಇದನ್ನು ನಾವು ಆರ್ಗ್ಯೂ ಮಾಡೋದು, ಮತ್ತು ಅವ್ರನ್ನ ಹೆಂಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು, ಹೇಗೆ ಕ್ರಮ ತೊಗೊಳ್ಳೋದು, ಅದನ್ನು ಕೂಡ ಒಂದು ದೊಡ್ಡ ವಿಷಯ ಆಗಿದೆ ಈಗ. ಮತ್ತು ಈ ಥರದ ಒಂದು ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಈ ಥರ ಅವರು ಕಂಟ್ಯಾಮಿನೇಟೆಡ್ ಸಪ್ಲೈ ಮಾಡಿದ್ರೆ ಹೊಣೆ ಯಾರ್ದು, ಹೆಂಗೆ ನಾವು ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬಗ್ಗೆ ನಾವು ನೋಡಬೇಕಾಗ್ತದೆ. ಇದ್ರ ಬಗ್ಗೆನೂ ಕೂಡ, ಯಾಕೆಂದರೆ ಇದು ಖಂಡಿತವಾಗಿಯೂ ಭಾಳ ಒಂದು ದೊಡ್ಡ ವಿಷಯ. ಈ ಥರ ವಿಷಯಗಳು ಇನ್ನೂ ಎಲ್ಲೆಲ್ಲಿ ಎಷ್ಟೆಷ್ಟು ಆಗ್ತಾಯಿದ್ದೋ ನಮ್ಮ ದೇಶದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೇ ಇದನ್ನು ಇನ್ನೂ ನಾವು ಕಠಿಣವಾದಂಥ ಕ್ರಮಗಳು ತೊಗೊಳ್ಬೇಕು, ಗಟ್ಟಿಯಾದ ಕ್ರಮಗಳು ತೊಗೊಳ್ಬೇಕಾಗ್ತದೆ. ಮತ್ತು ಇಂಥ ಒಂದು ಏನು ನಮ್ಮ ರೆಗ್ಯುಲೇಷನ್ಗಳೇನಿದೆ ಅದನ್ನು ಇನ್ನೂ ನಾವು ಗಟ್ಟಿ ಮಾಡಬೇಕಾಗ್ತದೆ. ಇಂಥ ಯಾವುದೇ ಕಾರಣಕ್ಕೂ ಕೂಡ ಒಂದು ಡ್ರಗ್ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗೋದಕ್ಕೆ ಬಿಡದೇ ಇರುವಂಥ ರೀತಿ ಪರಿಸ್ಥಿತಿ ಬರಬೇಕು. ಮತ್ತು ಯಾವ ಕಂಪನಿಗಳು ಈ ಥರ ಮಾಡ್ತಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮ ದೇಶದಲ್ಲಿ ಇದುವರೆಗೂ ಒಂದು ಫಾರ್ಮಾ ಕಂಪನಿ ಮೇಲೆ ಕಠಿಣ ಶಿಕ್ಷೆ ಆಗಿಲ್ಲ. ಅದು ಒಂದು ಇವತ್ತು ನಾನು ಇದನ್ನೆಲ್ಲ ನೋಡಬೇಕಾದ್ರೆ ನಮ್ಮ ಇಡೀ ರೆಗ್ಯುಲೇಷನ್ಸ್ ಕಾನೂನುಗಳು ಹೆಂಗಿದೆ ಅಂತ ಹೇಳಿದ್ರೆ ಈ ಕಂಪನಿಗಳಿಗೇ ಪ್ರೊಟೆಕ್ಟ್ ಮಾಡುವಂಥ ರೀತಿಯಲ್ಲಿ ಆಗೋಗಿದೆ.
ಒಬ್ರಿಗೂ ಕೂಡ ಶಿಕ್ಷೆ ಆಗೋದಿಲ್ಲ, ಒಬ್ರು ಕೂಡ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಬಂದ್ ಆಗೋದಿಲ್ಲ, ಏನೋ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗ್ತಾವ್ರೆ. ಸೊ ಇದನ್ನು ಕೂಡ ನಾವು ನೋಡಬೇಕು. ಸೊ ಈಗ ನಾವು ಇದನ್ನು ಇನ್ನೂ ಈಗ ನಮ್ಮ ಡೈರೆಕ್ಟ್ರು ಇಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯದಲ್ಲಿ ಈಗ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ 327 ಈ ಸಾವುಗಳು, ಬಾಣಂತಿಯ ಸಾವುಗಳು ಆಗಿರುವಂಥ, ಮೆಟರ್ನಲ್ ಡೆತ್ಸ್ ಆಗಿರುವಂಥದ್ದು, ಅದನ್ನು ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. 327 ಸರ್ಕಾರ ಮತ್ತು ಖಾಸಗಿ ಎರಡಲ್ಲೂ ಕೂಡ ಚೆಕ್ ಮಾಡಿ ಏನಾಗಿದೆ, ಹೇಗಾಗಿದೆ, ಯಾಕಾಯಿತು, ಮತ್ತು ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ಒಂದು ಆಡಿಟ್ ರಿಪೋರ್ಟ್ ಅವ್ರಿಗೂ ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಈ ಒಂದು 5 ಏನು ತೀರ್ಕೊಂಡಿದ್ದಾರೆ ಇದನ್ನು ಇನ್ನೊಂದು ಉನ್ನತ ಸಮಿತಿ ಅಂದರೆ ಇನ್ನೊಂದು ಉನ್ನತ ತಜ್ಞರನ್ನು ಕೂಡ ಮತ್ತೊಮ್ಮೆ ಕರೆಸಿ, ಯಾಕೆಂದ್ರೆ ನಾವು ಇದೆಲ್ಲ ಕೋರ್ಟ್ಗಳಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಮುಂದೆ. ಸೊ ಇದನ್ನು ನಾವು ಸರಿಯಾದ ಮಾಹಿತಿಗಳನ್ನು, ಸರಿಯಾದ ಒಂದು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ದೋದ್ರೆ ನಾಳೆ ಕೋರ್ಟ್ಗಳಲ್ಲಿ ಇವರೆಲ್ಲ ಬಚಾವಾಗ್ಬಿಡ್ತಾರೆ. ಅದಕ್ಕೆ ಅದನ್ನು ಕೂಡ ನೋಡಬೇಕು. ಮತ್ತು ಅದನ್ನು ಕೂಡ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲನ್ನು ಕೂಡ ಅವರು ಅವರು ಈ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಮುಂದುವರಿಸ್ಬೋದಾಗಿತ್ತು, ಅವ್ರು ಯಾಕೆ ಅದನ್ನು ಸುಮ್ಮನೆ ಕೂತ್ಕೊಂಡ್ರು ಅಂತ ನಾವು ಅದನ್ನು ಸಸ್ಪೆಂಡ್ ಮಾಡಿದ್ವು. ಬ್ಲ್ಯಾಕ್ ಲಿಸ್ಟ್ ಆಗಿದ್ರು ಕೂಡ, ಸ್ಟೇ ಆಗಿದ್ರು ಕೂಡ ಸ್ಟೇನ ವೆಕೇಟ್ ಮಾಡಿಸಿ ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅವಕಾಶ ಇತ್ತು ಅವ್ರಿಗೂ. ಅದು ಯಾಕೆ ಮಾಡಲಿಲ್ಲ? ನಮ್ಮ KSMACL ಕಂಪನಿ ಇದೆ, ಅದರದ್ದು ಅವರು ಕೂಡ ಅವರೆಲ್ಲ ಟೆಸ್ಟ್ ಮಾಡಿಸಿದ್ದಾರೆ. ಆದರೆ ಈಗ ಅದನ್ನು ಮತ್ತೆ ಇನ್ನೇನಾದರೂ ಇದೆಯಾ ಅಂತ ನಾವು ತನಿಖೆಯನ್ನು ಮಾಡಿಸೋದಕ್ಕೆ ನಾವು ಈಗ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಈ ಥರದ್ದೆಲ್ಲ